ಅಪ್ಪು ಅವರಿಗೆ ಕೊರೋನಾ ಟೈಮ್ನಲ್ಲಿ ಸರ್ ನನಗೆ 50,000 ರೂಪಾಯಿ ಇವ್ರಿಗೂ ಕೊಟ್ಟರು, ನನಗೂ ಕೊಟ್ಟರು ಸರ್. ಅಂತ ಟೈಮ್ ನನಗೂ ಕೊಟ್ಟರು ಸರ್. ಕವರಲ್ಲಿ ಹಾಕ್ಬಿಟ್ಟು ಏನಂದ್ರು ಗೊತ್ತಾ, ಇದೇನು ಬಿಚ್ಚಬಾರ್ದು, ಸುಮ್ಮನೆ ಹೋಗಿ ತಗೊಂಡು ಮಲ್ಲಿಗೆ ಅಂತ ಹೇಳಿದ್ರು. ಹೋಗಿದ್ರೆ 200 ರೂಪಾಯಿ ನೋಟ್ಗಳು 50,000 ಇತ್ತು ಸರ್. ಈ ಮನುಷ್ಯನಿಗೂ ಕೊಟ್ಟರು ಸರ್. ನೀವೆಲ್ಲಿದ್ರಿ ಅವಾಗ? ಇಲ್ಲೇ ನಮ್ಮ ಮನೆ ಹತ್ರ ಇದ್ದು, ಇವ್ರ ಮನೆ ಹತ್ರ ನಮ್ಮ ಮನೆ ಇತ್ತು. ತುಂಬಾ ಇದಾಗಿರೋದು. ಹಿಂಗಿಂತ ನಾವು ಏನಕ್ಕೋ ಹೋಗಿದ್ದು ಏನೋ ಇದು ಮಾಡ್ಕೊಂಡು ಪೊಲೀಸ್ನವ್ರು ಅಡ್ಡಾಕ್ಬಿಟ್ರು ಶಾಂತಿ ಟ್ಯಾಗ್ ಹತ್ರ. ಆಮೇಲೆ ನಾನು ಸುಳ್ಳು ಹೇಳ್ಬಿಟ್ಟು ಅಪ್ಪು ಅವ್ರ ಮನೆ ಕೇಳಿದಾರೆ ಓದ್ತಾ ಇದ್ವಿ ಅಂತ ಸುಳ್ಳು ಹೇಳ್ಬಿಟ್ಟು ಅವ್ರು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ರು ಸರ್ ಇವ್ರನ್ನ. ಆಮೇಲೆ ಇನ್ನೆಲ್ಲ ಒಂದ್ ಕಡೆ ಒಂದು ಅಕ್ಕಿ ಬೇಕು ಅಂತ ಹೇಳಿದಾಗ ಗೊತ್ತಿಲ್ದಂಗೆ ಒಂದು 25 ಚೀಲ ಅಕ್ಕಿ ಕೊಟ್ಟು ಕಳ್ಸಿರು. ನಮ್ಮ ವಟಾರದಲ್ಲೆಲ್ಲರಿಗೂ ಕೊಟ್ಟೆ. ಒಳ್ಳೆ ಅಕ್ಕಿನೇ ಬಿಟ್ಬಿಟ್ಟು ತುಂಬಾ ಅವ್ರು ಕೊರೋನಾ ಟೈಮ್ಲಿ ಏನ್ ಸರ್ ಅವ್ರು ಓತದ್ದು ಬತ್ತದ್ದು ಗೊತ್ತಾಗ್ತಾರಲ್ಲ. ಏನಾರು ಒಂದು ಹೋಗಿ ಏನಾರು ಜೇಬಿಗೆ ದುಡ್ಡು ಇಟ್ಬಿಟ್ರೆ ಗೊತ್ತೇ ಆಯ್ತಲ್ಲ, ಬೆಂತ್ ತೊಟ್ಬಿಟ್ಟು ಏನಾದ್ರು ಒಂದು ಚೀಟಿ ನೀಡೋದು, ಒಂದು ಚೂರು ಎಲ್ಲೂ ಮಾತಾಡಬಾರ್ದು ಈ ಸುದ್ದಿನ, ದುಡ್ಡಿನ ಸುದ್ದಿನ ಒಪ್ಪು ಕೊಟ್ರು ಅಂತ ಅನ್ನೋರು. ಇವ್ರು ಯಾವ್ದು ಪರಿಚಯ ಆಯ್ತು ಅಂದ್ರೆ ನನ್ನ ಸ್ಟಾರೇ ಚೇಂಜ್ ಆಯ್ತು. ಏನಾರು ನನಗೆ ಇದ್ದಿದ್ರೆ ನಾನು ಇನ್ನೂ ನನ್ನ ಎಲ್ಲ ಇದ್ದಾಗ ಸರ್ ನನ್ನ ಮಗನ ಸ್ಕೂಲು ಇಲ್ಲಿವರೆಗೂ ಓದಿ ನನ್ನ ಮಗನ ಫೀಸಲ್ಲಿ ಇವರೇ ಕಟ್ಟಿದ್ರು ಸರ್. ನನ್ನ ಮಗನ ಚಿಕ್ಕ ವಯಸ್ಸಿಂದಲ್ವೇ ಒಂದ್ಸರಿ ಯಾವ್ದೋ ಮನೆ ಹತ್ರ ಗಲಾಟೆ ಆಯ್ತು ಅಂದ್ಬಿಟ್ರೆ ತಾಯಿನ ಕರ್ಕೊಬಂದಿದ್ರು, ಪಾರ್ವತಮ್ಮ ಕರ್ಕೊಬಂದು ಆ ಮನೆಯವ್ರಿಗೆ ಹೇಳಿ ಬೈದು ಅವ್ನು ನಮ್ಮ ಹುಡುಗ ಯಾವ್ದೋ ಸುದ್ದಿ ಹೋಗ್ಬಾರ್ದು ಅಂದ್ಬಿಟ್ಟಿದೆ.